ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತಿನ ಲಾಗಲ್ಲಿ ಮನೆಗೆ ತರಕಾರಿ ತಂದಾಗ ಎಲ್ಲ ಹೇಗೆ ನಾನು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ತರಕಾರಿ ತಂದಾಗ ತುಂಬಾ ಹರಡ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲದು ಸೊಪ್ಪೆಲ್ಲ ತುಂಬ ಸೋಸೋದಿರುತ್ತೆ, ಟೊಮೊಟೊನೆಲ್ಲ ತೊಳೆಯೋದಿರುತ್ತೆ. ಹೀಗಾಗಿ ಹೇಗೆ ನಾನು ಅದನ್ನೆಲ್ಲ ಸೋಸಿಬಿಟ್ಟು ಹೇಗೆ ಅರೇಂಜ್ ಮಾಡ್ತೀನಿ ಅಂತ ಒಂದು ಲಾಗ್ ಮಾಡಿದ್ದೀನಿ. ಒಂದು ಲಾಂಗ್ ಬಾಕ್ಸಲ್ಲಿ ನಾನು ಸಬ್ಬಸಿಗೆ ಸೊಪ್ಪು ಇಡ್ತಾ ಇದ್ದೀನಿ, ಅದ್ರ ಜೊತೆ ಅರಿವೆ ಸೊಪ್ಪು ಇಡ್ತಾ ಇದ್ದೀನಿ. ಈ ರೌಂಡ್ ಬಾಕ್ಸಲ್ಲಿ ನಾನು ಪಾಲಕ್ ಸೊಪ್ಪು ಇಡ್ತಾ ಇದ್ದೀನಿ. ಪಾಲಕ್ ಸೊಪ್ಪೆಲ್ಲ ಕ್ಲೀನಾಗಿದೆ. ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪೆಲ್ಲ ಒಂದು ಬಾಕ್ಸಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ತುಂಬಾ ಮಣ್ಣಿತ್ತು ಅಂದರೆ ಮಾತ್ರ ತೊಳೆದ್ಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಇದು ಪುದೀನ. ಇದು ಮೆಂತ್ಯ ಸೊಪ್ಪು ತುಂಬ ಅಂದರೆ ತುಂಬ ಮಣ್ಣಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಅದನ್ನು ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ಬಾಕ್ಸಿಗೆ ಹಾಕಿ ಇಡ್ತೀನಿ. ತರಕಾರಿಗಳನ್ನೆಲ್ಲ ಏನು ಬಾಕ್ಸಿಗೆ ಹಾಕಿದ್ನಲ್ಲ ಅದನ್ನೆಲ್ಲ ಫ್ರಿಜ್ಜಲ್ಲಿ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ಕಡೆಯಿಂದ ತೆಗಿತಾ ಇದ್ದೀನಿ. ಏನೇನು ಹರಡಿದೆ, ಯಾವುದ್ಯಾವುದು ನಾನು ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಹಾಗಾಗಿ ಆಮೇಲೆ ನಮ್ಮ ಮನೆಗೆ ಮಕ್ಕಳೆಲ್ಲ ಊಟ ಮಾಡಿಬಿಟ್ಟು ಹಾಗೆ ಇಟ್ಟಿದ್ರು. ಆ ತಟ್ಟೆ ಮೇಲೆಲ್ಲ ಸಾಂಬಾರಿನ ಪ್ಲೇಟು ಮತ್ತು ಸಾಂಬಾರು ಹಾಕ್ಕೊಂಡಿದ್ದು ಚೌಟು, ಅನ್ನದ ಸ್ಪೂನು ಅದೆಲ್ಲನೂ ತೊಳೆದ್ಬಿಟ್ಟು ಪ್ಲೇಟೆಲ್ಲ ತೊಳೆದ್ಬಿಟ್ಟು ಇಟ್ಟರೆ ಸ್ವಲ್ಪ ಈ ಫ್ರೂಟ್ಸ್ ಫ್ಲೈಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅವನ್ನೆಲ್ಲ ತೊಳೆದಿಟ್ಟೆ. ಕಟ್ಟೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ತರಕಾರಿ ತಂದಿಸ ತುಂಬಾ ಕೆಲಸ ಆಗಿಬಿಡುತ್ತೆ. ಸೊಪ್ಪು ಸೋಸೋದೇ 1 ಅವರ್ ಹಿಡಿದ್ಬಿಡುತ್ತೆ. ಆಮೇಲೆ ಟೊಮೊಟೊ ಎಲ್ಲ ತುಂಬ ಕೊಳೆ ಇರೋದ್ರಿಂದ ಟೊಮೊಟೊ ಎಲ್ಲ ತೊಳೆದು ಒರೆಸಿ ಇಟ್ಟೆ. ಈ ಥರ ಸ್ಟವ್ನ ನಾನೇನು ತುಂಬ ಏನು ಡಿಟರ್ಜೆಂಟ್ ಎಲ್ಲ ಹಾಕಲ್ಲ. ಏನಾದರೂ ತುಂಬ ಹಾಲಿಂದೆಲ್ಲ ಉಕ್ಕಿದಾಗ ಮಾತ್ರ ಸ್ವಲ್ಪ ಡಿಟರ್ಜೆಂಟ ಸ್ಪಂಜಿಗೆ ಹಾಕ್ಬಿಟ್ಟು ಸ್ವಲ್ಪ ತಿಕ್ಬಿಟ್ಟು ಆಮೇಲೆ ನಾನು ಮೈಕ್ರೋ ಫೈಬರ್ ಟವಲಲ್ಲಿ ಒರೆಸ್ಕೊಳ್ತೀನಿ. ಸ್ಟವ್ ಹಿಂದ್ಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಕೆಳಗಡೆ ಎಲ್ಲ ಒರೆಸ್ಕೊಳ್ತೀನಿ. ಮೈಕ್ರೋ ಫೈಬರ್ ಟವಲಲ್ಲಿ ಒರೆಸಿದ ನಂತರ ಸ್ಟವ್ನ ನಾನು ಒಂದು ಕಾಟನ್ ಕ್ಲಾತಲ್ಲಿ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಅದು ನೀರಿನ ಗುರ್ತಿರುತ್ತಲ್ಲ ಅದೆಲ್ಲ ಏನೂ ಆಗೋದಿಲ್ಲ. ಒಳ್ಳೆ ಕಾಟನ್ ಪಂಚೆ ಇರುತ್ತಲ್ಲ ಅದರಲ್ಲಿ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ. ವೆಟ್ ಕ್ಲಾತ್ ಆದಮೇಲೆ ಡ್ರೈ ಕ್ಲಾತಲ್ಲಿ ಒಂದ್ಸಲ ಒರೆಸ್ಕೊಳ್ತೀನಿ. ಪ್ರತಿದಿನವೂ ಟೈಲ್ಸ್ನ ನಾನು ಸಿಂಕ್ ಹತ್ರ ಇರೋ ಟೈಲ್ಸ್ನ ಪ್ರತಿದಿನ ಒರೆಸ್ಕೊಳ್ತೀನಿ. ಮತ್ತು ಸ್ಟವ್ ಹಿಂದ್ಗಡೆ ಇರೋ ಇದನ್ನು ಕೂಡ ಒಗ್ಗರಣೆ ಎಲ್ಲ ಸಿಡಿದಿರುತ್ತಲ್ಲ ಅದನ್ನು ಕೂಡ ಡೈಲಿ ಒರೆಸ್ಕೊಳ್ತೀನಿ. ಇನ್ನು ನಾನು ತೊಗರಿಕಾಯಿ ಮತ್ತು ಬಟಾಣಿ ಕಾಳು ತಂದಿದ್ದಾರೆ, ಅದನ್ನೆಲ್ಲ ಸುಲ್ಕೋಬೇಕು. ಬಟಾಣಿ ಕಾಳು ಅಂದರೆ ಮಕ್ಕಳಿಗೆ ಇಷ್ಟ.
ಸೊ ಹಾಗಾಗಿ ಎಷ್ಟು ಮೆಸ್ಸಿ ಇರೋ ಕಿಚನು ಎಷ್ಟು ಕ್ಲೀನ್ ಆಯಿತು ನೋಡಿ. ಈಗ ತರಕಾರಿ ತಂದಾಗಂತೂ ತುಂಬಾ ಹರಡ್ಕೊಂಡ್ಬಿಟ್ಟಿರ್ತೀನಿ ಫುಲ್ಲು. ಅಂದರೆ ಇನ್ನೊಂದು 10 ಡೇಸ್ ಆರಾಮಾಗಿರ್ಬೋದು, ಎಲ್ಲ ತರಕಾರಿನೂ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿರೋದ್ರಿಂದ ಸೋಸಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.